ಮುಖಂಡರು. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ನನ್ನ ಮತ ನನ್ನ ಹಕ್ಕು, ನನ್ನ ಮತ ನನ್ನ ಹಕ್ಕು, ನನ್ನ ಲಿಂಗತ್ವ ನನ್ನ ಹಕ್ಕು. ನನ್ನ ಲಿಂಗತ್ವ ನನ್ನ ಹಕ್ಕು. ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ನಿಶಾ ಗೂಳೂರ್ ಅಂತ. ನಾನು ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿ NGSPಯ ಸದಸ್ಯೆಯಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಒಂದು ವಿಷಯ ಎಲ್ಲರಿಗೂ ಅರ್ಥ ಆಗಬೇಕು. ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತರಲ್ಲಿ 95%ಕ್ಕಿಂತ ಹೆಚ್ಚು ಜನ ನಾವು ಹುಟ್ಟಿದ ಕುಟುಂಬವನ್ನ, ಹುಟ್ಟಿದ ಊರುಗಳನ್ನ ಬಿಟ್ಟು ಬೇರೆ ದೊಡ್ಡ ದೊಡ್ಡ ನಗರಗಳಿಗೆ, ಬೇರೆ ಜಿಲ್ಲೆಗಳಿಗೆ, ಬೇರೆ ರಾಜ್ಯಗಳಿಗೆ ನಮ್ಮ ಜೀವನವನ್ನ ಕಟ್ಟಿಕೊಳ್ಳೋಕೋಸ್ಕರ ನಾವು ಬರ್ತೀವಿ. ಈಗ ನಾವು ನಮ್ಮ ಹಿಂದಿನ ದಾಖಲೆಗಳನ್ನ, ಪೇಪರ್ಗಳನ್ನ, ನಮ್ಮ ಕುಟುಂಬಸ್ಥರ ದಾಖಲೆಗಳನ್ನ, ನಾವು ಸ್ಕೂಲ್ನಲ್ಲಿ ಓದಿದಂತಹ ಮಾರ್ಕ್ಸ್ ಕಾರ್ಡ್ಗಳನ್ನ, TCಗಳನ್ನ ತಂದು ನಾವು ಈ ಭಾರತದ ಪ್ರಜೆ ಅಂತ ಪ್ರೂವ್ ಮಾಡಬೇಕು ಅಂದ್ರೆ ಅದು ಖಂಡಿತ ಸಾಧ್ಯ ಇಲ್ಲ. ನಾವು ಈ ನೆಲದ ಜನ, ನಾವಿಲ್ಲಿ ಹುಟ್ಟಿದೀವಿ, ನಾವಿಲ್ಲಿ ಬದುಕ್ತಾ ಇದ್ದೀವಿ. ಒಂದಲ್ಲ ಒಂದು ರೂಪದಲ್ಲಿ ನಾವು ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದೀವಿ. ನಾವು ಈ ದೇಶದ ಪ್ರಜೆಗಳೇ. ನಾವು ಯಾವುದೋ ಒಂದು ದಾಖಲಾತಿಯನ್ನ ತರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಈಗ ನಾನು ವಾಪಸ್ ಹೋಗಿ ನನ್ನ ಕುಟುಂಬಸ್ಥರನ್ನ ಮೀಟ್ ಮಾಡಕ್ಕಾಗೋದಿಲ್ಲ, ಸ್ಕೂಲ್ಗೆ ಹೋಗಿ ಮಾರ್ಕ್ಸ್ ಕಾರ್ಡ್ ತರಕ್ಕಾಗೋದಿಲ್ಲ, TC ತರಕ್ಕಾಗೋದಿಲ್ಲ. ಆ ಕಾರಣಕ್ಕೋಸ್ಕರ ನಮ್ಮನ್ನ ಕುಟುಂಬದ ಒಪ್ಕೊಳ್ತಾ ಇಲ್ಲ. ಈ ಒಂದು ಕಾಮನ್ ಸೆನ್ಸ್ ಕೂಡ ಇಲ್ಲದೆ ಇರತಕ್ಕಂತಹ ಒಕ್ಕೂಟ ಸರ್ಕಾರದ ಇನ್ನೊಂದು ಧೋರಣೆಯನ್ನು ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಒಕ್ಕೂಟ ಸರ್ಕಾರದ ಒಂದು ಧೋರಣೆ ಏನು ಅಂದ್ರೆ, ಲಿಂಗತ್ವ ಅಲ್ಪಸಂಖ್ಯಾತರು ಈ ದೇಶದಲ್ಲಿ ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಯಾವುದೇ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇವರು ಇಲ್ಲ. ಇವರು ನಮ್ಮನ್ನ ಗೆಲ್ಸಕ್ಕೂ ಆಗಲ್ಲ, ಸೋಲ್ಸಕ್ಕೂ ಆಗಲ್ಲ. ನಮ್ಮನ್ನ ಕಂಡ್ರೆ ಒಂದು ರೀತಿಯ ತಾತ್ಸಾರ. ಈ ತಾತ್ಸಾರ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ, ಮಾರ್ಚ್ ತಿಂಗಳ ಅಂತ್ಯದಲ್ಲಿ ಒಂದು ದೊಡ್ಡ ಬದಲಾವಣೆ ನಡೆಯುತ್ತೆ ನಮ್ಮ ದೇಶದ ಕಾನೂನಿನಲ್ಲಿ. ಟ್ರಾನ್ಸ್ಜೆಂಡರ್ ಅಮೆಂಡ್ಮೆಂಟ್ ಆಕ್ಟ್ 2026 ಅಂತ ಒಂದು ದೊಡ್ಡ ಬಾಂಬ್ ಅನ್ನು ಹಾಕಿದ್ದಾರೆ. ಅದು ಲಿಟ್ರಲಿ ನಮ್ಮ ಬದುಕನ್ನ ಹೊರಗಡೆ ಇಟ್ಟಿದೆ, ರೋಡ್ ನಲ್ಲಿ ಇಟ್ಟಿದೆ. ಆದ್ರೆ ಆ ಒಕ್ಕೂಟ ಸರ್ಕಾರಕ್ಕೆ ಗೊತ್ತಿಲ್ಲ, ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಹೋರಾಟ ಕೇವಲ ನಾವು ಮಾತ್ರ ಮಾಡ್ತಾ ಇಲ್ಲ. ನಮ್ಮ ಜೊತೆಯಲ್ಲಿ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬರ ಸೌಹಾರ್ದತೆ ಇದೆ, ಎಲ್ಲರ ಸಾಲಿಡಾರಿಟಿ ಇದೆ. ಅದು ಕಾರ್ಮಿಕ ವರ್ಗದವರು, ಎಡಪಂಥೀಯರಿರ್ಬೋದು, ರೈತರು, ಮಹಿಳೆಯರು, ಎಲ್ಲರ ಒಂದು ಸೌಹಾರ್ದತೆ ನಮ್ಮ ಒಂದು ಹೋರಾಟಕ್ಕಿದೆ. ಹಾಗೆಯೇ ನಮ್ಮ ಒಂದು ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳವಳಿ NGSPಯು ಇವತ್ತಿನ ದಿವಸ ಏನು ಅಸ್ತಿತ್ವಕ್ಕೆ ಬಂದಿದೆ, ಒಂದು ಒಕ್ಕೂಟ ಆಗಿದೆ. ಈ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ. ಈ ಒಕ್ಕೂಟದಲ್ಲಿ ನಾವು ನಿರಂತರವಾಗಿ ಸಕ್ರಿಯವಾಗಿರ್ತೀವಿ. ಈ SIN ನಾವು ಖಂಡಿತ ವಿರೋಧಿಸ್ತಾ ಇದ್ದೀವಿ. ನಮ್ಮ ಹೋರಾಟಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರವನ್ನು ನಾನು ಈ ಒಂದು ಸಮಯದಲ್ಲಿ ಕೇಳ್ತಾ ಇದ್ದೀನಿ. ನಮಸ್ಕಾರ. ಬೇಕೇ ಬೇಕು, ಎಲ್ಲಿಯ ತನಕ ಹೋರಾಟ, ಜೈ ಭೀಮ್.